ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಮಾಹಿತಿಗಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಕರಗತಗೊಳಿಸಿಕೊಂಡಿದ್ದಾರೆ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇದು ಸಂವಿಧಾನ ವಿರೋಧಿ ತೀರ್ಮಾನ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಟೋಟಲಿ ಇಲ್ಲೀಗಲ್, ಇಟ್ಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಇದು ಗೊತ್ತಿದ್ರೂ ಸಹ ಈ ರೀತಿ ಈ ನಾಡಿನ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋಕ್ಕೇನು ಹೊರಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಗೊತ್ತಿದ್ದು ಸಹ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಇದು ಖಂಡಿತ ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ, ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಖುಷಿ ಪಡಿಸಬೇಕು ಅಂತೇಳಿ ಇತರ ಧರ್ಮೀಯರನ್ನ ಅವಮಾನ ಮಾಡ್ತಕ್ಕಂಥ ನಡೆ ನಿಮ್ಮ ರಾಜ್ಯ ಸರ್ಕಾರದ ಏನಿದೆ, ಇದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಮಾಡ್ತೇವೆ. ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಎಲ್ಲರೂ, ನಮ್ಮ ಶಾಸಕರು ಎಲ್ಲರೂ ಕೂಡ ಹೇಳಿದ್ದೇವೆ, ಸದನದ ಒಳಗಡೆ ಕೂಡ ನಾವು ಹೋರಾಟ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವ ಅಂಶವನ್ನು ನಾವು ಹೇಳಿದ್ದೇವೆ. ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಬೆಳಗ್ಗೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅತಿ ಶೀಘ್ರದಲ್ಲೇ ನಮ್ಮ ಹೋರಾಟದ ಸ್ವರೂಪವನ್ನು ಕೂಡ ನಾವು ಘೋಷಣೆ ಮಾಡೋರಿದ್ದೇವೆ. ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ, ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದ ವಿರುದ್ಧ ನಾವು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸೋಮವಾರ, ಮಂಗಳವಾರ, ಬುಧವಾರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಗಲು ರಾತ್ರಿ ಧರಣಿ ಮಾಡಬೇಕು ಅನ್ನುವುದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಒಂದು ರಾಜ್ಯವ್ಯಾಪಿ ಹೋರಾಟ, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ. ಯಾಕಂದ್ರೆ ವಿರೋಧ ಪಕ್ಷವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. ಜನರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜನರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯ ಕೂಡ ಇದೆ. ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಸರ್ಕಾರದ ಬಂಡತನವನ್ನು ಬಯಲು ಮಾಡ್ತೇವೆ. ಬರುವಂತ ದಿನಗಳು ಇದನ್ನು ಮಾಡ್ತೇವೆ. ಮತ್ತು ಎರಡನೇ ಘಟನೆ ನಿನ್ನೆ, ಈ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜಕೀಯವಾಗಿ ಆಡಳಿತ ಪಕ್ಷದವರು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ನಮಗೂ ಕೂಡ ಇವರ ಅಧಿಕಾರದ ಮದವನ್ನ, ಇವರ ಸ್ವಕ್ಕನ್ನ ಯಾವ ರೀತಿ ಮೆಟ್ಟು ನಿಲ್ಬೇಕು ಅದು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ ಬೀದಿಗಿಳಿದು. ಆದ್ರೆ ದುರಂತ ಅಂತ ಹೇಳಿದ್ರೆ, ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಏನಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸದನದಲ್ಲಿ. ನಮ್ಮ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾನ್ಯ ಸಭಾಧ್ಯಕ್ಷರಿಗಿತ್ತು, ಸ್ಪೀಕರ್ ಅವ್ರಿಗಿತ್ತು. ಆದರೆ ನಿನ್ನೆ ದಿನ ಸ್ಪೀಕರ್ ಅವರ ನಡೆ ಏನಿದೆ, ಏನು ಬಿಜೆಪಿ ಎಲ್ಲ 18 ಶಾಸಕರನ್ನ 6 ತಿಂಗಳ ಕಾಲ ಸುದೀರ್ಘವಾಗಿ, 6 ತಿಂಗಳಿಗೆ ಹಿಂದೆಂದೂ ಕೂಡ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಜನಪ್ರತಿನಿಧಿಗಳನ್ನ, ಶಾಸಕರನ್ನ 6 ತಿಂಗಳಿಗೆ ಅಮಾನತು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಏನು ಆರ್ಡರ್ ಮಾಡಿದ್ದಾರೆ ಸ್ಪೀಕರ್ ಅವರು? ದಿನಾಂಕ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸಿದ ಹಾಗೂ ಸದನವು ಅಂಗೀಕರಿಸಿದ ಪ್ರಸ್ತಾಪದಂತೆ ಈ ದಿನ, ಅಂದರೆ ದಿನಾಂಕ 21/3/2025 ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಅಂತ ಹೇಳ್ತಾ ಆದೇಶ ಮಾಡಿ ಹೊರಡಿಸಿದ್ದಾರೆ. ಸದರಿಯವರಂದ್ರೆ 18 ಜನ ಶಾಸಕರು, ನಮ್ಮ ದೊಡ್ಡನಗೌಡ ಪಾಟೀಲ್ ಅವರು ಇರ್ಬೋದು, ಉಮಾನಾಥ್ ಕೋಟೆನ್ ಇರ್ಬೋದು, ನಮ್ಮ ಮುನಿರತ್ನ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಶರಣು ಸಲ್ಗಾರ ಇರ್ಬೋದು, ಬಿ.ಪಿ. ಹರೀಶ್ ಅವರು, ಭರತ್ ಶೆಟ್ಟಿ, ಇತರ 18 ಶಾಸಕರ ವಿರುದ್ಧ
ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸದರಿಯವರು ಅಮಾನತು ಅವಧಿ ಈ ಕೆಳಗಂಡ ಪರಿಣಾಮಗಳು ಜಾರಿಯಲ್ಲಿರುತ್ತವೆ. ಏನು ಪರಿಣಾಮಗಳು? ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಮತ್ತು ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಹಾಗೂ ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಏನು ಟೆರರಿಸ್ಟ್ಗಳು ಅವರಾಗಾದ್ರೆ? ನಮ್ಮ 18 ಶಾಸಕರು ಇವತ್ತೇನು ಸಭಾಧ್ಯಕ್ಷರು ಅಮಾನತ್ ಮಾಡಿದರೆ ನಕ್ಸಲೈಟ್ಗಳ, ಟೆರರಿಸ್ಟ್ಗಳು ಅವರು ಹಾಗಾದ್ರೆ? ಅವರು ಸದಸ್ಯರಾಗಿರೋ ವಿಧಾನಮಂಡಲದ, ವಿಧಾನಸಭೆಯ ಸ್ಥಾಯಿ ಸಮಿತಿ ಸಭೆಗಳಲ್ಲೂ ಕೂಡ ಭಾಗವಹಿಸುವಂತಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಹಿಂದೆಂದೂ ಕೂಡ ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಪ್ರಯತ್ನ, ಷಡ್ಯಂತ್ರ ಹಿಂದೆಂದೂ ಕೂಡ ನಡೆದಿರಲಿಲ್ಲ. ಮೊದಲ ಬಾರಿ ನಡೆದಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಮೂರನೇದು ಹೇಳ್ತಾರೆ, ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಲ್ಲಿ ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ನಮೂದು ಮಾಡತಕ್ಕದ್ದಲ್ಲ. ಅಮಾನತಿನ ಅವಧಿಯಲ್ಲಿ ಅವರುಗಳು ನೀಡುವ ಯಾವುದೇ ಸೂಚನೆಯನ್ನ ಸ್ವೀಕರಿಸಲಾಗುವುದಿಲ್ಲ. ಯಾರು ಸ್ವೀಕಾರ ಮಾಡೋದಿಲ್ಲ? ಯಾಕೆ? ಜನರು ಗೆಲ್ಸ್ ಕಳಿಸಿಲ್ವಾಗಾರೆ ಕ್ಷೇತ್ರದಲ್ಲಿ? ಮತದಾರರು ಆಶೀರ್ವಾದ ಮಾಡಿಲ್ಲ ಶಾಸಕರನ್ನಾಗಾದ್ರೆ? ಇವರ್ಯಾರು ಹೇಳೋದಕ್ಕದನ್ನ? ಅಮಾನತಿನ ಅವಧಿಯಲ್ಲಿ ನಡೆಯುವ ಸಮಿತಿಗಳ ಚುನಾವಣೆಯಲ್ಲಿ ಅವರುಗಳು ಮತದಾನ ಮಾಡುವಂತಿಲ್ಲ. ಇದಕ್ಕಿಂತ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಒಬ್ಬ ಸ್ಪೀಕರ್ ನಡ್ಕೊಳ್ಳೋಕೆ ಸಾಧ್ಯನಾ? ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಶಾಸಕನಿಗೆ ಹಕ್ಕೋದು, ಆ ಹಕ್ಕನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥದ್ದು ಇದು ಕಾನೂನಿನ ವಿರುದ್ಧವಾಗಿದೆ. 6ನೇ ಕಂಡೀಷನ್ನು, ಅಮಾನತಿನ ಅವಧಿಯಲ್ಲಿ ಅವರುಗಳು ಯಾವುದೇ ದಿನಭತ್ಯೆಯನ್ನು ಪಡೆಯಲು ಅರ್ಹರಿರುವುದಿಲ್ಲ. ಅರೆ, ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ, ವೋಟ್ ಕೊಟ್ಟಿದ್ದಾರೆ, ಮತದಾನ ಮಾಡೋರಿಗೆ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ಕಳಿಸಿದ್ದಾರೆ. ಈ ಸರ್ಕಾರದ ಯೋಗ್ಯತೆಗೆ, ಆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ 2 ಕಾಸು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಮತ್ತೊಂದು ಕಡೆ ಈ ರೀತಿ ಸ್ಪೀಕರ್ ಅವರು ಆರ್ಡರ್ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿ ಇಲ್ಲ. ಮಾನ್ಯ ಸ್ಪೀಕರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ, ಕಾನೂನು ಬಾಹಿರವಾಗಿದೆ. ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ. ಮನಸೋ ಇಚ್ಛೆಯಿಂದ ಇವತ್ತು ಸ್ಪೀಕರ್ ಅವರು ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. So the order made by Honorable Speaker yesterday, the suspension of 18 Bharatiya Janata Party MLAs, it's totally unconstitutional, it's grossly illegal, it's totally irrational, and also it's arbitrary order. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರು ಮಾಡಿರ್ತಕ್ಕಂಥ ಆದೇಶ ಕಾನೂನು ಬಾಹಿರವಾಗಿ, ಸಂವಿಧಾನ ವಿರೋಧವಾಗಿ ಮಾಡಿರ್ತಕ್ಕಂಥ ಆದೇಶವನ್ನ ಮಾನ್ಯ ಸಭಾಧ್ಯಕ್ಷರಿಗೆ ನಾನು ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ, ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು. ಯಾತಕ್ಕೋಸ್ಕರ ಹಿಂಪಡಿಬೇಕು? ನಿಮ್ಮ ಈ ಆದೇಶ ಕೇವಲ ಶಾಸಕರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ, ಆ ಕ್ಷೇತ್ರದ ಜನರಿಗೂ ಕೂಡ ಅವಮಾನವನ್ನ ಮಾಡಿದ್ದೀರಿ. ಆ ಕ್ಷೇತ್ರದ ಜನರಿಗೂ ಕೂಡ ನೀವು ಅವಮಾನ ಮಾಡಿದ್ದೀರಿ. ಹಾಗಾಗಿ ನಾನು ಬಹಳ ಗೌರವವಾಗಿ ಮತ್ತೊಮ್ಮೆ ಹೇಳ್ತೇನೆ, ಗೌರವಾನ್ವಿತ ಸಭಾಧ್ಯಕ್ಷರೇ, ಇವತ್ತು ನಿಮ್ಮ ಈ ನಿರ್ಧಾರವನ್ನ, ಈ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತೆ 6 ತಿಂಗಳು ಸಸ್ಪೆನ್ಷನ್ ಮಾಡ್ತಕ್ಕಂಥದ್ದು, 6 ತಿಂಗಳ ಕಾಲ ಆ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಇಟ್ ವಿಲ್ ಬಿ ಲೆಫ್ಟ್ ಅನ್ರೆಪ್ರೆಸೆಂಟೆಡ್. ಶಾಸಕರು ಏನೂ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನಗನ್ನಿಸ್ತದೆ, ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಮಾನ್ಯ ಸಭಾಧ್ಯಕ್ಷರು ಈ ರೀತಿ ಒಂದು ಕಾನೂನು ಬಾಹಿರವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಆ ಕ್ಷೇತ್ರದ ಮತದಾರರ ಹಿತದೃಷ್ಟಿಯಿಂದ
ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಬಾರದು. ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು. ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳೇನಿದ್ದಾವೆ, ಅಲ್ಪಸಂಖ್ಯಾತರನ್ನ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋ ಮುಖೇನ ಈ ನಾಡಿನ ಹಿಂದೂಗಳಿಗೆ ಅಗೌರವ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇದ್ರ ವಿರುದ್ಧವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಹೋರಾಟವನ್ನು ಕೂಡ ಘೋಷಣೆ ಮಾಡ್ತೇವೆ. ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೇವೆ. ನಮಸ್ಕಾರ. ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಹಿಂದೆ ವಿಧಾನ ಪರಿಷತ್ನಲ್ಲಿ, ನಮ್ಮ ರಾಜ್ಯದಲ್ಲೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಅವತ್ತು ಉಪಸಭಾಪತಿಗಳಿದ್ರು. ಧರ್ಮೇಗೌಡರು ಉಪಸಭಾಪತಿಗಳಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಯಾವ ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ. ಆ ಉಪಸಭಾಪತಿಗಳು ಧರ್ಮೇಗೌಡರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳೆದುಕೊಂಡೋಗಿ ಬಿಸಾಕಿರ್ತಕ್ಕಂಥ ಘಟನೆ ಕೂಡ ನಮ್ಮ ರಾಜ್ಯದಲ್ಲೇ ನಡೆದಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಸದನದಲ್ಲೇ ನಡೆದಿದೆ. ಇದೇನು ಬಹಳ ತಲೆ ತಗ್ಗಿಸ್ತಕ್ಕಂಥ ಘಟನೆ ಏನಲ್ಲ. ಇದು ಶಾಸಕರ ಒಂದು ಹಕ್ಕು. ಹೊತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು. ನೋಡಿದ್ರೆ ನನ್ನ ಟಿವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಾರ್ಷಲ್ಗಳನ್ನ ಹಿಂಸರಿಸ್ತಾರೆ. ಬಿಡಿ ಬಿಡಿ ಅವ್ರನ್ನೆಲ್ಲ ಮುಂದೆ ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೋ ಘಟನೆಗಳು ನಡೆದಿಲ್ಲ. ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋನ ಇವತ್ತು ಪ್ಲೇ ಮಾಡ್ತೇವೆ. ಹಿಂದೆ ಧರ್ಮೇಗೌಡರಿದ್ದಾಗ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ ಅವರು ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅವತ್ತು ಕೂಡ ಯಾರನ್ನೂ ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ 6 ತಿಂಗಳುಗಳ ಕಾಲ. ಉಪಸಭಾಪತಿಗಳಿಗೆ ಧರ್ಮೇಗೌಡರೇನಿದ್ರು ಇದಕ್ಕಿಂತ ಅಪಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕುರ್ಚಿಗೆ, ಆ ಸ್ಥಾನಕ್ಕೆ ಇದಕ್ಕಿಂತ ಅಗೌರವದಿಂದ ಇನ್ನೂ ಕೂಡ ಅಗೌರವದಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರು ಯಾರನ್ನೂ ಕೂಡ ಅಂದಿನ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರನ್ನ 6 ತಿಂಗಳ ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಏನು ಸಭಾಧ್ಯಕ್ಷರು ಆರ್ಡರ್ ಮಾಡಿದ್ದಾರೆ, ಖಂಡಿತ ಇಟ್ಸ್ ಟೋಟಲಿ ಇಲ್ಲಿಗಲ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಶೇರ್ ಮಾಡ್ತೇವೆ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದ. ನೋಡ್ರಿ, ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಶಾಸಕರ ವರ್ತನೆ ಮಿತಿ ಮೀರಿದರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅದಕ್ಕೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂಡ್ ದೇರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್. ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರ್ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ. ಆದರೆ ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇವತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ. 6 ತಿಂಗಳ ಕಾಲ ನೀವು ಶಾಸಕರನ್ನ ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು? ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? 6 ತಿಂಗಳ ಕಾಲಕ್ಕೆ ಅಮಾನತ್ ಮಾಡಿ ಅವರು ಕಮಿಟಿ ಮೀಟಿಂಗ್ಗಳು ಕೂಡ ಅಟೆಂಡ್ ಆಗಬಾರ್ದು. ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಆದೇಶವನ್ನು ಎಂದೂ ಕೂಡ ಮಾಡಿರಲಿಲ್ಲ. ಅದನ್ನೇ ಇವತ್ತು ಹೇಳಿರ್ತಕ್ಕಂಥದ್ದು.